ರಾಜಾಜಿನಗರ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆ ವತಿಯಿಂದ 3ನೇ ವರ್ಷದ ಅದ್ದೂರಿ ಅಣ್ಣಮ್ಮ ದೇವಿ ಉತ್ಸವ ಸಮಾರಂಭ ರಾಜಾಜಿನಗರ 4ನೇ ಬ್ಲಾಕ್ 2ನೇ ಮುಖ್ಯ ರಸ್ತೆ ಡಾ. ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಜಿ.ವಿ. ನಾಗರಾಜ್ ಮತ್ತು ಸಂಘದ ಖಜಾಂಚಿ ದೇವರಾಜ್ ರವರು ಸಮಸ್ತ ಕ್ಷೇತ್ರದ ಮತ ನಾಡಿನ ಜನತೆಗೆ ರಾಮನವಮಿ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ ರಾಜಾಜಿನಗರ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ವೇದಿಕೆಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರು ಸುದ್ದಿಗಾರರೊಂದಿಗೆ ಮಾತನಾಡಿ ನಗರ ಫೋರ್ತ್ ಬ್ಲಾಕು ಸೆಕೆಂಡ್ ಮೇನು ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೆಸ್ತಿರ್ತಕ್ಕಂಥ 3ನೇ ವರ್ಷದ ಅದ್ದೂರಿ ಅಣ್ಣಮ್ಮ ಕಾರ್ಯಕ್ರಮ. ಇದು ಅಣ್ಣಮ್ಮ ದೇವಿ ಉತ್ಸವ. ಈ ದಿನ ಅಣ್ಣಮ್ಮ ದೇವಿನ ವಿಶೇಷ ಆಹ್ವಾನದೊಳಗೆ ತರಿಸಿ ನಾಳೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಗಣ್ಣವರ ಅಧ್ಯಕ್ಷತೆ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಅವರು, ಪ್ರಭು ಅವರು, ಶ್ರೀನಿವಾಸ್ ಅವರು ಎಲ್ಲರ ಒಮ್ಮತನದಿಂದ ಒಂದು ಒಳ್ಳೆ ಮನಸ್ಸಿಂದ ಯಾರು ಏನೇ ಹೇಳಿದ್ರು ಅವರೆಲ್ಲ ಕೈಗೂಡಿಸಿ ಎಲ್ಲ ಜನನೂ ತನ್ನ ಸಹಪಾಠಿಗಳಂತೆ ತಗೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿಯಾಗಿ ಗೊಳಿಸಲೇಬೇಕು ಅಂದ್ಬಿಟ್ಟು ಪಣ ತೊಟ್ಟಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಫಸ್ಟು ಶುಭಾಶಯ ತಿಳಿಸ್ತೀನಿ. ನಾಗಣ್ಣ ಅವರು ಅಷ್ಟೇ, ಪ್ರತಿ ವರ್ಷ ನಾವು ರಾಜ್ಯೋತ್ಸವ ಮಾಡ್ತೀವಿ, ರಾಜ್ಯೋತ್ಸವಕ್ಕೂ ಕೈ ಜೋಡಿಸ್ತಾರೆ. ಹಾಗೆ ಅಣ್ಣಮ್ಮ ದೇವಿ ಉತ್ಸವ ಮತ್ತು ಈ ಬಡಾವಣೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೂ ಫಸ್ಟು ಅವ್ರ ಮುಂದೆ ಬಂದು ನಿಂತಿರ್ತಾರೆ. ಯಾವುದೇ ಒಂದು ನೋವಾಗಲಿ ನಲಿವಾಗಲಿ ಎಲ್ಲ ರೀತಿ ಕಾರ್ಯಕ್ರಮದಲ್ಲಿ ಬಂದು ನಾಗಣ್ಣ ಅವರು ಕೈ ಜೋಡಿಸ್ತಾ ಇರ್ತಾರೆ. ಅವ್ರಿಗೆ ನಮ್ಮ ಸಂಘದ ವತಿಯಿಂದ ಶುಭಾಶಯನ ಕೋರ್ತೀನಿ. ಅವ್ರಿಗೆ ದೇವರು ಅವರ ಭವಿಷ್ಯದಲ್ಲಿ ಅವ್ರು ಏನು ಕನಸಿಕೊಂಡಿದ್ದಾರೋ, ರಾಜಕೀಯ ಇರ್ಬೋದು, ಇನ್ನೊಂದಿರ್ಬೋದು, ಅವ್ರ ಕನಸೆಲ್ಲ ನನಸಾಗಲಿ. ಎಲ್ಲರ ಜನಸೇವೆ ಮಾಡೋಕ್ಕೆ ಆ ದೇವರು ಆಯುರೋಗ್ಯ ಎಲ್ಲ ಕೊಟ್ಟು ದೇವರು ಆಶೀರ್ವಾದ ಈ ಅಣ್ಣಮ್ಮ ತಾಯಿ ಆಶೀರ್ವದಿಸಲಿ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀ ರಾಮನವಮಿ ಹಬ್ಬದ ಶುಭಾಶಯಗಳು. ರಾಜಾಜಿನಗರ ಶ್ರೀ ಭುವನೇಶ್ವರಿ ಯುವಕರ ವೇದಿಕೆ ಕಡೆಯಿಂದ 3ನೇ ವರ್ಷ ಅದ್ದೂರಿಯಾಗಿ ಅಣ್ಣಮ್ಮ ತಾಯಿಯನ್ನು ಪೂಜೆಯನ್ನು ಏರ್ಪಡಿಸಲಾಗಿದ್ದೇವೆ. ಈ ಸಮಯದಲ್ಲಿ ನಮ್ಮ ಜಿ.ವಿ. ನಾಗರಾಜ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ಸುಮಾರು ಒಂದೂವರೆ ತಿಂಗಳಿಂದ ಎಲ್ಲ ಕಡೆ ಹೋಗಿ ಭೇಟಿ ಮಾಡಿ, ಸೆಕೆಂಡ್ ಮೇನ್ ರೋಡು, ಥರ್ಡ್ ಮೇನ್ ರೋಡು, ರಾಮಂದ್ರ ಇರ್ಬೋದು, ಎಲ್ಲ ಕಡೆ ಭೇಟಿ ಮಾಡಿ ದೇವ್ರ ಕಾರ್ಯವನ್ನು ಹೆಂಗೆ ಮಾಡಬೇಕು ಅಂತ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕಷ್ಟ ಬಿದ್ದು ಅದಕ್ಕೆ ಫಲ ಸಿಕ್ಕಿದೆ. ಜನಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಓಡಾಡಿದ್ದಕ್ಕೆ ಫಲ ಸಿಕ್ಕಿದೆ. ಜನಗಳು ಸಪೋರ್ಟ್ ಮಾಡಿದ್ದಾರೆ. ಮಧ್ಯಾಹ್ನ ರಾಮನವಮಿ ಕಾರ್ಯಕ್ರಮದಿಂದ ಮಧ್ಯಾಹ್ನ ಮಜ್ಜಿಗೆ ಪಾನಕವನ್ನು ಏರ್ಪಡಿಸಲಾಗಿದೆ. ನಾಳೆ ಶನಿವಾರ ಮತ್ತು ಭಾನುವಾರ 2 ದಿವಸನೂ ಅನ್ನ ಸಂದರ್ಪಣೆ ಇರ್ತದೆ. ಭಾಳಷ್ಟು ಜನಗಳು ಬಂದು ಊಟವನ್ನು ಮಾಡ್ಕೊಂಡು ಹೋಗುವಂಥ ಕೆಲಸ ನಡೀತಾ ಇದೆ. ನಾವು 13 ವರ್ಷದಿಂದ ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಅಣ್ಣಮ್ಮ ದೇವಿ 3ನೇ ವರ್ಷ ಮಾಡ್ತಾಯಿದ್ದೀವಿ. ರಾಜ್ಯೋತ್ಸವ ಫಂಕ್ಷನ್ ಅಂತ ಹೇಳ್ಬಿಟ್ಟು 13 ವರ್ಷ ಮಾಡಿದ್ದು. ದೇವರು ನಮಗೆಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಈ ಸೆಕೆಂಡ್ ಮೇನ್ ರೋಡ್ ಆಗಿರಲಿ, ರಸ್ತೆಯಲ್ಲೂ ಅಷ್ಟೇ. ನಾವು ಈ ರೋಡಲ್ಲಿ ಹೋದಾಗ ಸುಮಾರು ಜನ ಬಂದ್ಬಿಟ್ಟು ನಮಗೆ ನೀರಿಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ಗಳು ನಮಗೆ ಹೇಳ್ತಾ ಇದೆ. ನಾವು ಸಮಯದಲ್ಲಿ ನಮ್ಮ ಜಿ.ವಿ. ನಾಗರಾಜ್ ಅವರು ಕರೆ ನೀಡಿದಾಗ ಒಂದು ಅರ್ಧ ಅವರು 1 ಅವರಲ್ಲಿ ಬಂದು ಸಮಯದಲ್ಲಿ ಬಂದು ಏನೇನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಮಗೂ ಅಷ್ಟೇ ಸಂಘದ ಪರವಾಗಿ ಹುಡುಗರುಗಳಿಗೂ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಏನೇ ಸಮಸ್ಯೆ ಇದ್ದಂಥಗಳು ಕರೆ ನೀಡಿದಾಗ ಇಲ್ಲ ಅಂತ ಹೇಳಲ್ಲ. ನೈಟ್ 1 ಗಂಟೆ ಆಗಿರ್ಬೋದು, 2 ಗಂಟೆ ಆಗಿರ್ಬೋದು, ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಸಂಘಕ್ಕೂ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಜಿ.ವಿ. ನಾಗರಾಜ್ ಅವ್ರಿಗೂ ಧನ್ಯವಾದಗಳು. ಮತ್ತು ನಮ್ಮ ಖಜಾನ್ಸಿಯಾದ ದೇವರಾಜಿಯವರು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಮನೆಯಲ್ಲಿದ್ದಾರೆ. ದೇವರು ಅಣ್ಣಮ್ಮ ತಾಯಿ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಮುಂದಿನ ವರ್ಷದಲ್ಲಿ ಅವರು ನಮ್ಮ ಜೊತೆಯಲ್ಲಿ ಸೇವೆ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ.